ಶಾಪಿತ ಪ್ರೀತಿ ವರ್ಷಗಳ ಸ್ನೇಹ, ಶುದ್ಧವಾದ ನಂಬಿಕೆ, ಆದರೆ ಅದೇ ಸಂಬಂಧದ ಒಳಗೆ ಬೆಳೆದ ಅಪರಾಧಪೂರಿತ ಪ್ರೀತಿ. ಇದು ಪ್ರೀತಿಯಿಂದ ಪ್ರಜ್ವಲಿಸಿ, ಆದರೆ ಪಾಪದ ಹೊರೆ ಹೊತ್ತ ಸಂಬಂಧದ ಕತೆ. ಅಧ್ಯಾಯ 1. ಅನಾಹುತದ ಆರಂಭ. ಅರವಿಂದ ಮತ್ತು ಸಮರ್ಥ ವರ್ಷಗಟ್ಟಲೆ ಸ್ನೇಹಿತರಾಗಿದ್ದವರು. ಬಾಲ್ಯದಿಂದಲೂ ಒಟ್ಟಿಗಿದ್ದ ಇವರ ಸ್ನೇಹ ಅಳಿಯದು. ಸಮರ್ಥನಿಗೆ ವಿವಾಹವಾಗಿದ್ದ ಸೋನಾಳ ಹೃದಯ ಸ್ಪರ್ಶಿ ಮಹಿಳೆ. ಅವಳಲ್ಲಿ ಅರವಿಂದನಿಗೂ ಅನಿರೀಕ್ಷಿತ ಆಕರ್ಷಣೆ ಹುಟ್ಟಿತ್ತು. ಆದರೆ ಇದು ತಪ್ಪು ಎಂಬ ಅರಿವಿದ್ದರಿಂದಲೇ ಅವನು ಸದಾ ದೂರ ಉಳಿಯಲು ಪ್ರಯತ್ನಿಸುತ್ತಿದ್ದ. ಆದರೆ ದುರದೃಷ್ಟವಶಾತ್ ಒಮ್ಮೆ ಸಮರ್ಥಕ್ಕೆ ಹೋದಾಗ ಸೋನಾಳ ಅರವಿಂದನನ್ನು ಭೇಟಿ ಮಾಡಬೇಕಾಯಿತು. ಮಕ್ಕಳ ಶಾಲೆಯ ವಿಷಯದಲ್ಲಿ ಸಾಯಂ ತಂಪಾದ ಸಂಜೆಗನುಸಾರ ಇಬ್ಬರೂ ಬೋರ್ಡ್ ಕಾಫೆದಲ್ಲಿ ಕೂತರು. ಮಾತಿನಲ್ಲೇ ಹೊತ್ತು ಹೋಯಿತು. ಸೋನಾಳನ ತೋಳಲ್ಲಿ ನಗ್ನವಾದ ದುಃಖದ ಚಿಹ್ನೆಗಳಿದ್ದವು, ಮೌನದೊಳಗಿನ ಅಳಲು. ಅಧ್ಯಾಯ 2. ಹೃದಯದ ಹುಚ್ಚಾಟ. ಅರವಿಂದ ಕೇವಲ ಸ್ನೇಹಿತನಾಗಿ ಸಹಾಯ ಮಾಡಬೇಕೆಂದಿದ್ದ. ಆದರೆ ಸೋನಾಳನ ಕಣ್ಣಿನ ಆಳವಾದ ನೋವು, ಅವಳಿಗೆ ಬೇಕಾದ ಮೌನ ಸಹಾಯ, ಇವೆಲ್ಲವೂ ಅವನ ಹೃದಯವನ್ನು ಎಳೆದು ತರುತ್ತಾ ಹೋದವು. ದಿನಗಳು ಸಾಗಿದಂತೆ ಈ ಸಂಬಂಧ ಗಂಭೀರವಾಗಿ ತಿರುಗಿತು. ಕಾಫಿ ಮರೆತು ಚಳಿಯಲ್ಲಿಯೇ ತಣ್ಣಗಾದ ಕೋಪಿಯಂತೆ ಅವರಿಬ್ಬರ ಮನಸ್ಸುಗಳು ತಂಪಾಗಿ ಬಿಸಿಯಾಯಿತು. ಒಂದು ಸಂಜೆ ಮಳೆ ಹನಿಗಳ ತಟ್ಟನೆಗಳ ಮಧ್ಯೆ ಅವಳ ಕಣ್ಣು ಅವನ ಕಣ್ಣನ್ನು ನೋಡಿದಾಗ ಅರವಿಂದನ ಹೃದಯ ಗಾಬರಿಗೊಂಡಿತು. ಇದು ತಪ್ಪು ಎಂದು ಮನಸ್ಸು ಕಿರುಚಿದರೂ ಅವರಿಬ್ಬರೂ ತಕ್ಷಣದ ಆಕರ್ಷಣೆಗೆ ಶರಣಾದರು. ಅಧ್ಯಾಯ 3. ಪಾಪ ಮತ್ತು ಪ್ರೇಮದ ತಾಕತ್ತು. ಅವರ ದ್ವಂದ್ವ ದಿನದಿಂದ ದಿನಕ್ಕೆ ಹೆಚ್ಚುತ್ತಾ ಹೋಯಿತು. ಸೋನಾಳನ ಪ್ರೀತಿಯಲ್ಲಿ ಅವನನ್ನು ತಲುಪಲು ಹೊರಟ ಸಿಹಿಯು ಪ್ರತಿದಿನವೂ ಗಾತ್ರವನ್ನು ಹೆಚ್ಚಿಸಿತು. ಆದರೆ ಅರವಿಂದನ ಕಣ್ಣಿಗೆ ಸಮರ್ಥನ ನಗುವಿನಲ್ಲಿ ಆತನ ನಂಬಿಕೆಯ ನೆರಳು ಕಾಣುತ್ತಿದ್ದಿತು. ಈ ಪ್ರೇಮವು ಅವರಿಬ್ಬರ ಬದುಕನ್ನು ಸುಖಿ ಮಾಡಬಹುದಾ, ಅಥವಾ ಶಾಪಿತ ನಶ್ವರತೆಯನ್ನು ಮಾತ್ರ ಬಿಟ್ಟುಬಿಡಬಹುದಾ? ಒಮ್ಮೆ ಸಮರ್ಥ ತನ್ನ ಪ್ರಯಾಣ ಮುಗಿಸಿ ಮನೆಗೆ ಬಂದ. ಮನೆಗೆ ಹೋದ ಮೊದಲ ದಿನವೇ ಅವನು ಹೃದಯಭರಿತ ಮಾತುಗಳೊಂದಿಗೆ ಅರವಿಂದನ ಬಳಿ ಕುಳಿತು, ನಾನು ಎಷ್ಟು ಧನ್ಯನೋ, ನನ್ನ ಹೆಂಡತಿ ಪ್ರೀತಿ ತುಂಬಿದವಳು, ನನ್ನ ಗೆಳೆಯ ಪ್ರಾಮಾಣಿಕ ಎಂದು ನಗುತ್ತಾ ಹೇಳಿದನು. ಆ ಕ್ಷಣದಲ್ಲಿ ಅರವಿಂದನೊಳಗಿನ ಅಲೆಮಾರಿಯಾದ ಮನಸ್ಸು ಶಾಂತವಾಯಿತು. ಇಷ್ಟರ ಕಾಲ ತನ್ನ ಆತ್ಮವನ್ನು ಸುಡಿಸಿದ್ದ ಪಾಪದ ಬೆಂಕಿ ಏನೋ ಹೇಳಲು ಒತ್ತಾಯಿಸಿತು. ಆದರೆ ಅವನ ಬಾಯಲ್ಲಿ ಮೌನದ ಬೀಗವಿತ್ತು. ಶಾಪಿತ ಪ್ರೀತಿ ಭಾಗ 2. ಅಧ್ಯಾಯ 4. ದ್ವಂದ್ವದ ದಾರಿಯಲ್ಲಿ. ಸಮರ್ಥನ ಮಾತುಗಳು ಅರವಿಂದನ ಹೃದಯದಲ್ಲಿ ಗಿಲ್ಟಿ ಕಾನ್ಶಿಯನ್ಸ್ ಅನ್ನು ಉರಿಯುಡಿದರೂ ಸೋನಾಳನ ಸಾನ್ನಿಧ್ಯ ಅವನಿಗೆ ತ್ಯಜಿಸಲಾಗದಂತಹ ಲಹರಿಯಂತೆ ತೋರಿಸಿತು. ಸೋನಾಳನೂ ಕೂಡ ಈ ಸಂಬಂಧವನ್ನು ಮುರಿದುಕೊಳ್ಳಲು ಯತ್ನಿಸಿದಳು, ಆದರೆ ಆಕೆಯ ಮನಸ್ಸು ಅವಳಿಗೆ ದ್ರೋಹ ಮಾಡಿತು. ಸಮರ್ಥಕ್ಕೆ ಹೋಗುವ ದಿನಗಳು ಇವರಿಬ್ಬರ ಪ್ರಪಂಚವಾಗುತ್ತಿತ್ತು. ಹೆಸರಿಲ್ಲದ ತ್ರಪೆ, ಇಣುಕು ನೋಟಗಳು, ಕೈಯಿಡುವ ತಡವರಿಕೆ, ಇವೆಲ್ಲವೂ ಇವರ ನಡುವಿನ ಆಕರ್ಷಣೆಯ ಸೆಳೆತವನ್ನು ಹೆಚ್ಚಿಸುತ್ತಾ ಹೋಯಿತು. ಮನೆಯಲ್ಲಿ ಸೋನಾಳ ಅವಳ ಪತಿ ಮುಂದೆ ಸುಖಿ ಹೆಂಡತಿಯ ಪಾತ್ರವನ್ನು ನಿರ್ವಹಿಸಿದರೂ ಆಕೆಯ ಮನಸ್ಸು ಅರವಿಂದನ ಸ್ಪರ್ಶವನ್ನು ಹಾರೈಸುತ್ತಿತ್ತು. ಒಮ್ಮೆ ಸಮರ್ಥ ಕಚೇರಿಯ ಕೆಲಸಕ್ಕಾಗಿ ಹಿಂದಿನ ದಿನವೇ ಬೇಸಿಗೆ ರಜೆಗೆ ಹೋಗಿದ್ದನು. ಆ ರಾತ್ರಿ ಸೋನಾಳ ಅರವಿಂದನನ್ನು ಮನೆಗೆ ಕರೆಯಿತು. ಮೊದಲ ಬಾರಿಗೆ ಇಬ್ಬರೂ ಯಾರನ್ನೂ ಲೆಕ್ಕಿಸದೆ ಸಂಪೂರ್ಣವಾಗಿ ಒಬ್ಬರಿಗೊಬ್ಬರು ಶರಣಾದರು. ಮಳೆಯ ತುಂತುರು ಹನಿಗಳ ನಡುವೆ ಅವರ ಪ್ರೀತಿಯ ಉರಿಯ ಬಿಸಿಯೂ ಮತ್ತಷ್ಟು ಹೆಚ್ಚಿತು. ಅಧ್ಯಾಯ 5. ಅಪಾಯದ ನೆರಳು. ಮಧ್ಯರಾತ್ರಿ ಸಿಕ್ಕರಿಸುವಂತೆ ಕವಚಿದ ಹಗುರ ನಿದ್ರೆಯಲ್ಲಿ ಮೊಬೈಲ್ನ ಅಲಾರಂ ಬಡಿದು ಕೆಳಗೆ ಬಿದ್ದಿತು. ಅರವಿಂದ ಅವಸರದಿಂದ ಎದ್ದು ನೋಡಿದಾಗ ಸಮರ್ಥನ ನಂಬರ್ ಫ್ಲಾಶ್ ಆಗುತ್ತಿತ್ತು. ಹೃದಯ ತಡಿತವಾಗಿ ಬಡಿದಿತು. ಸೋನಾಳ ತಕ್ಷಣ ಅವನಿಂದ ಮೊಬೈಲ್ ಹಿಡಿದು ನನಗೆ ಹೇಳು, ನಾನು ನೋಡಿಕೊಳ್ಳುತ್ತೇನೆ ಎಂದಳು. ಆಕೆ ನಗುವ ಸುಳ್ಳನ್ನು ಹೊಡೆಯುತ್ತಲೇ ಸಮರ್ಥನಿಗೆ, ನನಗೆ ನಿದ್ರೆ ಬಾರದ ಕಾರಣ ಕರೆ ಮಾಡಿದ್ರಾ? ನೀನು ಬರುವುದಕ್ಕೆ ಕಾಯುತ್ತಿದ್ದೇನೆ ಎಂದು ಹೇಳಿ ಕರೆ ಕೊನೆಗೊಳಿಸಿದಳು. ಅರವಿಂದ ಆಕೆಯ ಚಾತುರ್ಯ ನೋಡಿ ಬೆಚ್ಚಿ ಬಿದ್ದಿದ್ದ. ಇದು ಎಷ್ಟು ದಿನ ನಡೆಯಿತೋ ಅವನು ಆತಂಕದಿಂದ ಕೇಳಿದ. ಸೋನಾಳ ಅವನ ತೋಳಲ್ಲಿ ಮುಖ ಹಚ್ಚಿ, ಇದು ನಿಲ್ಲಿಸುವಂಥ ಪ್ರೀತಿ ಅಲ್ಲ ಅರವಿಂದ. ನಿನಗೆ ನನ್ನ ಅಗತ್ಯವಿದೆಯಲ್ಲ. ನನಗೆ ನಿನ್ನ ಎಂದು ಸುಸ್ತಾದ ಧ್ವನಿಯಲ್ಲಿ ಹೇಳಿದರು. ಅವನಿಗೇನು ಉತ್ತರ ಕೊಡಲು ತೋಚಲಿಲ್ಲ. ಈ ಸಂಬಂಧ ದಾರಿ ತಪ್ಪಿದ್ದರೂ ಹೃದಯ ಅದನ್ನು ನಿಲ್ಲಿಸಲು ಒಪ್ಪಿಕೊಳ್ಳುತ್ತಿರಲಿಲ್ಲ. ಅಧ್ಯಾಯ 6. ದುಬಸ್ವಪ್ನದ ಆರಂಭ. ಅವರ ಸಂಬಂಧದ ಉಷ್ಣತೆಯ ಮಧ್ಯೆ ಅಪಾಯದ ನೆರಳು ನಿತ್ಯವೂ ಹತ್ತಿರವಾಯಿತು. ಒಮ್ಮೆ ಸಮರ್ಥನ ಸಹೋದರ ಸಂಜಯ್ ಅವರಿಗೆ ಕಾಡಿನಂತೆ ಅನುಮಾನ ಹೊಟ್ಟೆ. ಸೋನಾಳ ಮತ್ತು ಅರವಿಂದನ ಅಸಹಜ ವರ್ತನೆಯನ್ನು ಗಮನಿಸಿದ್ದ ಅವನು ಸಮರ್ಥನಿಗೆ ಈ ಬಗ್ಗೆ ಇಣುಕು ನೋಟ ಕೊಟ್ಟನು.
ಸಮರ್ಥನಿಗೆ ಅರವಿಂದನ ಬಗ್ಗೆ ಅಣ್ಣನ ಮಾತು ನಂಬಲು ಸಾಧ್ಯವಿರಲಿಲ್ಲ. ಆದರೆ ಒಂದು ದಿನ ಅವನು ಕೆಲಸದಲ್ಲಿ ಇರುವಾಗಲೇ ತನ್ನ ಮನೆಯಲ್ಲಿ ನಗ್ ಚಪ್ಪಲಿಯ ಜೋಡಿಯನ್ನು ನೋಡಿ ಬೆಚ್ಚಿಬಿದ್ದ. ಅದನ್ನು ನೋಡಿದ ತಕ್ಷಣ ಅವನ ಕೈಯಲ್ಲಿ ತಬ್ಬಿಕೊಂಡಿದ್ದ ಕಾಫಿ ಕಪ್ ನೆಲಕ್ಕೆ ಬಿತ್ತು. ಅವನಿಗೆ ಏನೋ ಅರ್ಥವಾಗಿ ಬಿಟ್ಟಿತ್ತು. ಆದರೆ ಅವರಿಬ್ಬರ ನಡುವೆ ಅದೆಲ್ಲ ಆಗಲೇ ಮುಗಿದೋಗಿತ್ತು. ಈ ಕತೆ ಇಷ್ಟ ಆದರೆ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಗೆಳೆಯರೇ.